ಕಾರ್ಯಕರ್ತರುಗಳಿಸ್ತಾ ಇವತ್ತು ನಾವು ಯಾವ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂತ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗಾಗಲೇ ಮಾದೇವಪ್ಪ ಸಾಹೇಬರು ಮೊನ್ನೆ ಮೀಟಿಂಗ್ ಮಾಡಿ ಇಡೀ ದೇಶಾದ್ಯಂತ ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ನಮಗೆ ಪ್ರತಿಭಟನೆಗಳನ್ನ ಈಗಾಗಲೇ ಹಮ್ಮಿಕೊಂಡಿದ್ರೆ, ಅದೇ ರೀತಿ ನಾವು ಮೈಸೂರು ನಗರದಲ್ಲಿ ಮತ್ತೆ ತಾಲೂಕು ಮಟ್ಟಗಳಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು, ಅಮಿತ್ ಶಾ ಅವರು ವಿರುದ್ಧ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ತಂದಿದ್ದೀರಿ. ಅದೇ ರೀತಿ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ, ಎಲ್ಲರೂ ಅದೇ ವಿಚಾರವನ್ನ ಮಾತಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ನಾವೆಲ್ಲರೂ ಇಷ್ಟೊಂದು ಸುಸಜ್ಜಿತವಾದಂತಹ ಸಮಾಜದಲ್ಲಿ ಸಮಬಾಳ್ವೆಯಿಂದ ನಾವು ಬಾಳಕ್ಕಾಗ್ತಾ ಇರಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದನ್ನ ಪದೇ ಪದೇ ನಾನು ಹೇಳಕ್ ಹೋಗಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರು, ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರ ನಾಯಕರಿರ್ಬೋದು, ಅವ್ರ ಮನಸ್ಥಿತಿ ಏನು ಅಂತ ಅನ್ನೋದು ತಮ್ಗೆಲ್ಲರಿಗೂ ಅರಿವಾಗ್ತಾ ಇತ್ತು. ಇದನ್ನ ನಾವು ಅವ್ರ ಮನಸ್ಥಿತಿಯನ್ನ ನಾವು ಸಾಮಾನ್ಯ ಜನರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡುವಂತ ಕೆಲಸವನ್ನ ಮಾಡಿರ್ತಾವೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅನ್ನೋದು ಇವರಿಗೆ ವ್ಯಸನವಾಗಿದೆ ಅಂತ ಹೇಳ್ತಾರೆ. ವಿಜಯಸ್ವಾಮಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಮಬಾಳ್ವೆಯನ್ನ ನಾವು ನಡೆಸ್ತಾ ಇದ್ದೀವಿ, ಅದರಿಂದ ಅವರು ನಮ್ಗೆ ವ್ಯಸನ, ನಮ್ಗೆ ದೇವರು. ನೀವು ನಿಮ್ಗೆ ವ್ಯಸನ ಆಗಿದ್ದೇನು? ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಇದ್ರಿ. ಇವತ್ತು ಜೈ ಶ್ರೀರಾಮ್ಗಿಂತ ಪವರ್ಫುಲ್ ಈ ಭಾರತ ದೇಶದ ದೇವರು ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅನ್ನೋದನ್ನ ಸಾರ್ವಜನಿಕರು ತಿಳಿಸ್ತಾ ಇದ್ದಾರೆ. ನೀವು ಮೋದಿ 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 ಅಂತ ನಿಮ್ಗೆ ವ್ಯಸನನ, ನಿಮ್ಗೆ ಅದು ಅಡಿಕ್ಷನ್. ನಾವು ಈ ದೇಶವನ್ನ ಸಹಬಾಳ್ವೆ ಅಸ್ಪೃಶ್ಯತೆಯನ್ನ ಓಡಿಸಿ ಸಹಬಾಳ್ವೆಯಿಂದ ಬದುಕಬೇಕು ಅಂತ ನನ್ನ ಸಂವಿಧಾನದ ಮುಖಾಂತರ ನಮ್ಗೆಲ್ಲರೂ ಕೊಟ್ಟಿರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ಸಂವಿಧಾನವನ್ನ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶದ ನಾಯಕರುಗಳಿಗೂ ಒಪ್ಕೊಳ್ತಾ ಇದ್ದಾರೆ. ಭಾರತ ದೇಶದ ಸಂವಿಧಾನ ಅತಿ ಶ್ರೇಷ್ಠವಾದ ಸಂವಿಧಾನ ಅಂತ. ನಮ್ಗೆ ಏನು ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣ ದರ್ಶನ ಇರ್ಬೋದು, ಮಹಾಭಾರತ ಇರ್ಬೋದು, ಅದೆಷ್ಟು ಪವಿತ್ರವಾದ ಗ್ರಂಥವೋ ಅಷ್ಟೇ ಪವಿತ್ರವಾಗಿರುವಂತ ನಮಗೆ ಸಂವಿಧಾನವಾದಂತ ಗ್ರಂಥ ಅಂತ ಅನ್ನೋದನ್ನ ನಾವು ಈ ದೇಶಕ್ಕೆ, ಈ ದೇಶದಿಂದ ಇಡೀ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಅಮಿತ್ ಶಾ ಅವರು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೆ ಅದು ಅವರಿಗೆಲ್ಲ ಅಪಮಾನ ಆಗಿರೋದು. ಅವ್ರ ಸಂವಿಧಾನದಲ್ಲಿ ನಾವು ಬದುಕ್ತದೇ ಇಲ್ಲ, ನಮ್ಗೆಲ್ಲರಿಗೂ ಆಗಿರುವಂತ ಅಪಮಾನ ಇದು. ಅದರಿಂದ ಅದನ್ನ ಕಲಿಸಿ ಅವರು ಈ ರಾಷ್ಟ್ರದ ಗೃಹ ಸಚಿವರಾಗಿರುತ್ತೆ